ಯೇಸು ಕ್ರಿಸ್ತರ ನಾಮದಿಂದ ನಿಮಗೆಲ್ಲರಿಗೂ ನಾವು ವಂದನೆಯಾಗಿದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಒಂದು ಜೀವಿತದಲ್ಲಿ ನಾವೆಲ್ಲರೂ ಲೋಕದಲ್ಲಿ ಬಿಳುವರಾಗಿದ್ದೇವೆ, ಜಾರುವರಾಗಿದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ 94ನೇ ಅಧ್ಯಾಯ 18ನೇ ವಚನದಲ್ಲಿ, ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಪ್ರೀತಿಯುಳ್ಳದ ದೇವರ ಮಕ್ಕಳೇ, ಯಾಕಂದರೆ ನಾವು ಮನುಷ್ಯರಾಗಿದ್ದೇವೆ, ಪಾಪಿಗಳಾಗಿದ್ದೇವೆ, ಲೌಕಿಕವಾದಂಥದ್ದಲ್ಲಿ ನಾವು ಬೆಳುವರಾಗಿದ್ದೇವೆ, ಮತ್ತು ಆತ್ಮಿಕವಾಗಿ ನಾವು ಬಿದ್ದೋಗರಾಗಿದ್ದೇವೆ ಅಂತ ನಾವು ನೋಡ್ತೇವೆ. ಬೀಳುವುದು ಹೇಳುವುದಾಗಿದೆ ಲೋಕದಲ್ಲಿ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮಗೆ ನಿನ್ನ ಕೃಪೆ ನನಗೆ ಆಧಾರವಾಗಿದೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನ ಕೃಪೆ ನಮಗೆ ಆಧಾರವಾಗಿದೆ. ಇವತ್ತಿನ ಒಂದು ಜೀವಿತದಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ಅಬ್ರಹಾಮನು ನಂಬಿಕೆಯ ಒಂದು ತಂದೆ ಅಂತ ನೋಡ್ತೇವೆ. ಆದರೂ ಸಹ ಆತನು ಜಾರಿದನು ನಂಬಿಕೆಯಲ್ಲಿ ನೋಡುತ್ತೇವೆ. ಅದೇ ಪ್ರಕಾರ ಮೋಶೆಯು ದೇವರ ಸ್ನೇಹಿತನಾಗಿದ್ದನು, ಆತನು ಸಹ ಜಾರಿದನು ನೋಡುತ್ತೇವೆ, ಆತನು ಬಿದ್ದನು ನೋಡುತ್ತೇವೆ. ಪ್ರೀತಿಯುಳ್ಳದ ದೇವರ ಮಕ್ಕಳೇ, ಅದೇ ಪ್ರಕಾರ ದೇವರಿಗೆ ಹೃದಯ ಆಗದಂತಹ ಒಂದು ದಾವೀದನು ಸಹ ಆತನು ಬಿದ್ದೋದನ್ನು ನೋಡುತ್ತೇವೆ, ಆತನು ಲೌಕಿಕವಾಗಿ ಜಾರಿದನ್ನು ನೋಡುತ್ತೇವೆ. ಆದರೂ ಸಹ ಅವರು ದೇವರ ಸಮ್ಮುಖದಲ್ಲೇ ಅವರು ಪ್ರಾರ್ಥನೆಯನ್ನು ಮಾಡಿದರು, ಪಶ್ಚಾತ್ತಾಪಕ್ಕೂ ಪಟ್ಟರು, ದೇವರ ಸಮ್ಮುಖದಲ್ಲಿ ಬಂದರು. ಯಾಕಂದರೆ ನಾವು ಮನುಷ್ಯರಾಗಿದ್ದೇವೆ, ಲೋಕದಲ್ಲಿ ಬಿಳುವರಾಗಿದ್ದೇವೆ. ಆದರೆ ನಮ್ಮನ್ನು ದೇವರು ಕೈ ಹಿಡಿದು ಎಬ್ಬಿಸುವನಾಗಿದ್ದಾನೆ. ಒಂದು ದಿವಸ ಪೇತ್ರನು ನೀರಿನ ಮೇಲೆ ನಡೆಯುವಾಗ ಯೇಸು ಕ್ರಿಸ್ತರು ಅಲ್ಲಿ ಇದ್ದರು ನೋಡುತ್ತೇವೆ. ಆತನ ನಂಬಿಕೆ ಕಡಿಮೆ ಆದಾಗ ಬೇರೆ ಕಡೆ ಆತನ ನೋಡುತ್ತಾ ಇರುವಾಗ, ನೀರಿನಲ್ಲಿ ಮುಳುಗುತ್ತಿರುವಾಗ ಯೇಸು ಕ್ರಿಸ್ತರು ಆತನ ಕೈ ಹಿಡಿದು ಮೇಲಕ್ಕೆ ಎಬ್ಬಿಸ್ತಾರೆ ನೋಡ್ತೇವೆ. ಆಗ ಆತನಿಗೆ ದೇವರು ಏನು ಆತನಿಗೆ ಬಯಲಿಲ್ಲ. ಯಾಕೆ ನಿನ್ನ ನಂಬಿಕೆ ಕಮ್ಮಿ ಆಗಿದೆ ಅಂತ ಕೇಳ್ತಾನೆ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಆ ಲೋಕದಲ್ಲಿ ಕಮ್ಮಿ ಆದಾಗ ನಾವು ಜಾರುವರಾಗಿದ್ದೇವೆ. ಆತ್ಮಿಕವಾಗಿ ಸಹ, ದೈಹಿಕವಾಗಿ ಸಹ ಲೋಕದಲ್ಲಿ ನಾವು ಬಿಡುವರಾಗಿದ್ದೇವೆ. ಯಾವಾಗ ಯೇಸು ನಮ್ಮಲ್ಲಿ ಇರ್ತಾರೋ ಅವರು ನಮಗೆ ಎಬ್ಬಿಸುವರಾಗಿದ್ದರೆ, ಯೇಸುವನ್ನು ನಾವು ಹಿಡಿದಾಗ ನಾವು ಈ ಲೋಕದಲ್ಲಿ ಏಳುವರಾಗಿದ್ದೇವೆ ಅಂತ ನೋಡ್ತೇವೆ. ಯಾಕಂದರೆ ಆತನು ನಮ್ಮ ತಂದೆ ಆಗಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನೇ ನನ್ನ ಕಾಲು ಜಾರಿ ತಂದು ಅಂದಕ್ಕಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಯಾಕಂದರೆ ನನ್ನ ಕೃಪೆ ಯೇಸು ಕ್ರಿಸ್ತನು ನಮ್ಮ ಕೃಪೆ ಆಗಿದ್ದಾನೆ. ಆತನ ಮುಖಾಂತರ ನಾವು ಜೀವಿತರಾಗಿದ್ದೇವೆ. ಲೋಕದಲ್ಲಿ ನಾವು ಎಷ್ಟೋ ಸಲ ಬಿದ್ದೋಳರಾಗಿದ್ದೇವೆ. ಆದರೂ ಸಹ ನಾವು ಯೇಸುವನ್ನು ನೆನೆಸುವಾಗ ಆತನ ಪೇತ್ರನ್ನು ಹಿಡಿದನು, ಕೈ ಹಿಡಿದು ಎಬ್ಬಿಸಿದನು. ಇವತ್ತಿನ ಒಂದು ದಿವಸದಲ್ಲಿ, ಇವತ್ತಿನ ಒಂದು ಜೀವಿತದಲ್ಲಿ ಯೇಸು ನಮ್ಮ ಜೊತೆ ಇರುವಾಗ ಆತನ ಕೃಪೆ ನಮ್ಮ ಜೊತೆ ಇರುತ್ತದೆ. ನಮ್ಮನ್ನು ದೈಹಿಕವಾಗಿ ಬಿದ್ದರೂ ಸಹ, ಆತ್ಮಿಕವಾಗಿ ನಾವು ಬಿದ್ದರೂ ಸಹ ಯೇಸು ನಮಗೆ ಹಿಡಿದಾಗ ನಮಗೆ ಯಾವ ಭಯ ಇಲ್ಲ ಅಂತ ನೋಡ್ತೇವೆ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ನೀವು ಯೇಸು ಕ್ರಿಸ್ತನನ್ನು ನೆನೆಸುವುದಾದರೆ, ಆತನನ್ನು ಯೋಚನೆ ಮಾಡುವುದಾದರೆ, ನಿಮ್ಮ ಜೊತೆ ಇದ್ದಾನೆ ಅಂತ ನೀವು ನೆನೆಸುವುದಾದರೆ, ಆತನು ನಿಮ್ಮನ್ನು ಹಿಡಿದು ಎಬ್ಬಿಸುವುದಾಗಿದ್ದಾನೆ. ನೀವು ಎಂಥ ಸಮಯದಲ್ಲೂ ಜಾರಿ ಬಿದ್ದರೂ ಸಹ ಆತನು ನಿಮ್ಮ ಜೊತೆಯಾಗಿ ನಿಮ್ಮ ಸಂಗಡ ಇರುವನಾಗಿದ್ದಾನೆ. ನಿಮಗೆ ಯಾರು ಹೊರತು ಇರುವುದಿಲ್ಲ, ಯಾವ ಭಯ ಇರುವುದಿಲ್ಲ. ಯಾಕಂದರೆ ಆತನು ನಿಮ್ಮನ್ನು ಕೈ ಕೊಡುವನಾಗಿದ್ದಾನೆ, ಆತನು ನಿಮಗೆ ಎಬ್ಬಿಸುವನಾಗಿದ್ದಾನೆ. ಆತನ ಕೃಪೆಯು ಸದಾ ನಿಮ್ಮ ಜೊತೆ ಇರುವುದಾಗಿದೆ ಅಂತ ನೋಡುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯಗಳು ನಿಮಗೆ ಆಶೀರ್ವಾದ ಮಾಡಿ ಭೂಮಿ ಆಕಾಶ ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರಪ್ಪ ತಂದೆ. ಹೌದಪ್ಪ ತಂದೆ ಆದ ದೇವರೇ, ಪ್ರತಿಯೊಬ್ಬರು ಮಕ್ಕಳು ಕರ್ತನೆ ಬಿದ್ದು ಹೋದರೂ ಸಹ, ಲೌಕಿಕವಾಗಿ ಸಹ ಆತ್ಮಿಕವಾಗಿ ಸಹ ಬಿದ್ದಿರುವಾಗ ಯೇಸುವೇ ನಿನ್ನ ಕೃಪೆ ಅವರನ್ನು ಆವರಿಸಿಕೊಳ್ಳುವುದು, ನಿನ್ನ ಕೃಪೆ ಅವರಿಗೆ ಆಧಾರವಾಗಿದೆ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಯಾರ್ಯಾರು ಲೌಕಿಕವಾಗಿ ಬಿದ್ದು ಹೋಗ್ತಿದ್ದಾರ, ಆತ್ಮಿಕವಾಗಿ ಬಿದ್ದು ಹೋಗ್ತಾರ, ಅವರನ್ನು ನಿನ್ನ ಕೃಪೆ ತೋರಿಸ್ರಿ, ಆಧಾರವಾಗಿ ನಡೆಸ್ರಿ, ಬಲಪಡಿಸ್ರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ.